Hello, is this Arohi madam? Yes. Madam, I'm Kaveri, calling from India. You're calling from India? Which state? Which place? I'm from Sakleshpura. Oh, ನೀವು ಕನ್ನಡದವರಾ? ಹೌದು ಮೇಡಮ್, ನೀವು ಕನ್ನಡದವರಾ? ಹೌದು, ನಾನು ಮೈಸೂರಿನವಳು. ಓದಿದ್ದು ಬೆಳೆದಿದ್ದು ಎಲ್ಲ ಲಂಡನ್ನಲ್ಲಿ. ಓಹ್, ಓಕೆ. ಲಂಡನ್ನಲ್ಲಿ ಕನ್ನಡದವರಾಗಿ ನೀವಿರೋದು, ನಿಮ್ಮ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಿರೋದನ್ನ ಕೇಳಿ ತುಂಬ ಖುಷಿ ಆಗ್ತಿದೆ ಮೇಡಮ್. ನನಗೂ ಕನ್ನಡದವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಹೇಳಿ, ನನ್ನಿಂದ ಏನಾಗಬೇಕಾಗಿದೆ? ನಾನು ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರಿ CEO. ಕೋವಿಡ್ ಟೈಮ್ವರೆಗೂ ನಮ್ಮ ಕಂಪನಿ ಕಡೆಯಿಂದ ಕಾಫಿ ಬೀನ್ಸ್, ಕಾಫಿ ಪೌಡರ್ಸ್ ಎಲ್ಲ ನಿಮಗೆ ಸಪ್ಲೈ ಆಗ್ತಾ ಇತ್ತು. ಆದರೆ ಕೋವಿಡ್ ಆದಮೇಲೆ ಸಡನ್ ಆಗಿ ಯಾವ ಕಾರಣಕ್ಕೋ ಏನೋ ಅದು ಸ್ಟಾಪ್ ಆಗಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದು ಏನು ಅಂತ ತಿಳ್ಕೊಂಡು ಮತ್ತೆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೋದಂತ ತಿಳ್ಕೊಳ್ಳೋದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ದಯವಿಟ್ಟು ನಮ್ಮ ಕಂಪ್ನಿ ಕಡೆಯಿಂದ ಏನು ಮಿಸ್ಟೇಕ್ ಆಗಿದೆ ಅಂತ ನಾವು ತಿಳ್ಕೊಬೋದಾ? ನಮ್ಮ ಮಿಸ್ಟೇಕ್ ಏನೇ ಇದ್ರೂ ನಾವು ಅದನ್ನು ಸರಿ ಮಾಡ್ಕೋತೀವಿ. ದಯವಿಟ್ಟು ಅದು ಏನು ಅಂತ ಹೇಳಿ ಮೇಡಮ್. ಕೋವಿಡ್ ಬರೋವರೆಗೂ ನಿಮ್ಮ ಕಂಪ್ನಿ ಕಡೆಯಿಂದ ಒಂದೇ ಒಂದು ಮಿಸ್ಟೇಕ್ ಇಲ್ಲದೆ ಕಾಫಿ ಬೀನ್ಸ್ ಆ್ಯಂಡ್ ಪೌಡರ್ ಸಪ್ಲೈ ಆಗ್ತಾ ಇತ್ತು. ಒಳ್ಳೆ ಕ್ವಾಲಿಟಿ ಆ್ಯಂಡ್ ಟೇಸ್ಟ್ಫುಲ್ ಬೀನ್ಸ್ ಆ್ಯಂಡ್ ಕಾಫಿ ಪೌಡರ್ ಆಗಿದ್ರಿಂದ ಆಲ್ಮೋಸ್ಟ್ ಯುರೋಪಿಗೆ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ನಮ್ಮ ಕಂಪ್ನಿ ಲೇಬಲಿಂದ ಸಪ್ಲೈ ಆಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಾಗೆ ಪರಶುರಾಮ್ ಅವರ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಯಾರೊಬ್ರು ಸರಿಯಾಗಿ ಸಪ್ಲೈಯೂ ಮಾಡಿಲ್ಲ, ರೆಸ್ಪಾಂಡು ಮಾಡಿಲ್ಲ. ಆದ್ರಿಂದ ನಮಗೆ ದೊಡ್ಡ ಲಾಸ್ ಆಯಿತು. ಹಾಗಾಗಿ ನಿಮ್ಮ ಕಂಪ್ನಿ ಜೊತೆಗಿನ ಡೀಲ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಷ್ಟೇ. ಸಾರಿ ಮೇಡಮ್, ನಮ್ಮ ಕಡೆಯಿಂದ ಆಗಿದ್ದ ತಪ್ಪಿಗೆ ಕಂಪ್ನಿ ಮೂಲಕ ನಾನು ನಿಮಗೆ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಅವಕಾಶ ಕೊಟ್ಟರೆ ಒಳ್ಳೊಳ್ಳೆ ಕಾಫಿ ಬೀನ್ಸ್ನ ಪೌಡರ್ನ ನಾನು ನಿಮಗೆ ಸಪ್ಲೈ ಮಾಡ್ತೀನಿ. ಇನ್ನೊಂದು ಅವಕಾಶ ಕೊಡಿ. ಸಾರಿ ಕಾವೇರಿ, ಅದಕ್ಕೆ ಚಾನ್ಸಸ್ ಇರೋದು ತುಂಬ ಕಮ್ಮಿ. ಯಾಕಂದರೆ ಆ ಟೈಮಲ್ಲಿ ನಿಮ್ಮ ಕಂಪ್ನಿಯಿಂದ ಆಗಿದ್ದು ದುಡ್ಡಿನ ಲಾಸ್ ಅಷ್ಟೇ ಅಲ್ಲ, ಕಂಪನಿಯ ಪ್ರೆಸ್ಟೀಜ್ ಲಾಸ್. ಹಾಗಾಗಿ ಬಾಸ್ ಒಪ್ಕೊಳ್ಳೋದು ತುಂಬ ಕಷ್ಟ. ಪ್ಲೀಸ್ ಮೇಡಮ್, ನನಗೋಸ್ಕರ ಒಂದೇ ಒಂದ್ಸಲ ಪ್ರಯತ್ನ ಮಾಡಿ. ಮೇಡಮ್, ಪ್ಲೀಸ್ ಮೇಡಮ್, ನಮ್ಮ ಕನ್ನಡದವ್ರಿಗೆ ನೀವೇ ಸಹಾಯ ಮಾಡದೆ ಹೋದರೆ ಹೇಗೆ ಹೇಳಿ? ದಯವಿಟ್ಟು ಒಂದೇ ಒಂದ್ಸಲ ನಮ್ಗೆ ಅವಕಾಶ ಕೊಡಿ. ನಿಜವಾಗ್ಲೂ ನಿಮ್ಮ ಕಂಪ್ನಿ ವಿಷಯವಾಗಿ ನಮ್ಮ ಬಾಸ್ ಹತ್ರ ಮಾತಾಡೋ ಯಾವ ಮನಸ್ಸು ನನಗಿರಲಿಲ್ಲ. ಆದರೆ ನಿಮ್ಮ ಮಾತನ್ನು ಕೇಳಿ ನಿಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಒಳ್ಳೇದಲ್ವಾ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನಾನು ಯಾವ ಗ್ಯಾರಂಟಿನೂ ಕೊಡೋದಿಲ್ಲ. ನಮ್ಮ ಬಾಸ್ ಹತ್ರ ಮಾತಾಡಿ ಅವ್ರು ಏನು ಹೇಳ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಸಡನ್ ಆಗಿ ಆಫೀಸಿಗೆ ಬರ್ತಾ ಇದ್ದೀರಾ? ಹೇಳಿದಿದ್ರೆ ನನ್ನ ಜೊತೆಗೆ ಬರ್ಬೋದಿತ್ತು. ನಾನು ಹಾಗೆ ಅನ್ಕೊಂಡೆ, ಆದರೆ ನಾನು ಕರೆಯೋ ಅಷ್ಟರಲ್ಲಿ ನೀನು ಹೊರಟ್ಬಿಟ್ಟಿದ್ದೆ. ಏನು ವಿಷಯ? ನಾನು ಕಟ್ಟಿದ ಸಾಮ್ರಾಜ್ಯಕ್ಕೆ ವಿಷಯ ಇದ್ರೇನೆ ಬರಬೇಕಾ? ಹಾಗಲ್ಲ, ಅದು ನನ್ನ ಫಂಡಿಂಗ್ ಬಗ್ಗೆ. ನೋಡು ಪ್ರೀತಮ್, ಅದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ತಾನೆ. ಅಪ್ಪ, ಏನಾಯ್ತು? ವಾಟ್ ಹ್ಯಾಪನ್? ಕಾವೇರಿ, ಏನಾಯ್ತು? ಯಾಕೆ ಸೈರನ್ ಹಾಕ್ತೆ? ವಿಷಯ ಇದೆ ಸರ್. ಅಪಾಯ ಇದೆ ಅಂತ ಸೈರನ್ ಹೊಡೆದಿಲ್ಲ, ಮುಂದೆ ಅಪಾಯ ಆಗಬಾರ್ದು ಅನ್ನೋ ಮುನ್ಸೂಚನೆಗೆ ಸೈರನ್ ಹೊಡೆದಿದ್ದು.